beauty of nature, sometimes it brings back people. I thought I stopped here for the view, but maybe I stopped for a memory. What memory am I talking about? Come on, let's go and figure it out. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಸಡನ್ನಾಗಿ ಯಾವುದೋ ಒಂದು ಕಾಡು ಮಧ್ಯದಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದಾಳಲ್ಲ ಅಂದ್ಕೊಂಡಿದ್ದೀರಾ? ಎಸ್. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ 250-260 ಕಿಲೋಮೀಟರ್ ದೂರ ಇದ್ದೀನಿ. ನಮ್ಮೂರಲ್ಲಿದ್ದೀನಿ. ಯಾವ ಊರು ಅಂದರೆ ಸಕಲೇಶಪುರದಲ್ಲಿ. ಹೈವೇಲಿರೋದ್ರಿಂದ ಒಂದು ಸ್ವಲ್ಪ ನಾಯ್ಸ್ ರಿಡಕ್ಷನ್ ಮಾಡಿಬಿಡೋಣ ಈಗಲೇ. ಸೊ ಎಕ್ಸ್ಟ್ರೀಮ್ ಹಾಟ್ ವೆದರ್. ಮಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸೊ ಏನಿದು ಇಷ್ಟು ಮಧ್ಯಾಹ್ನ ಬಿಸಿಲಲ್ಲಿ ಮಂಗಳೂರು ಕಡೆಗೆ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದಲ್ವಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮಂಗಳೂರಿಗೆ ಏನಕ್ಕೆ ಅಂದರೆ ಮಂಗಳೂರಲ್ಲಿ ವಿಶ್ವ ಪ್ರಸಿದ್ಧವಾದ ಕಂಬಳ ನಡೀತಾ ಇದೆ. ಅದೆಷ್ಟೋ ದಿನದಿಂದ ಇದ್ದಿದ್ದ ಆಸೆ ಕಂಬಳ ನೋಡಬೇಕು ಅಂತ. ಸೊ ಹೀಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ಮೆಸೇಜ್ ಮಾಡಿ ತಿಳಿಸಿದ್ರು ಕಂಬಳ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಏನೂ ಯೋಚನೆ ಮಾಡ್ದಲೆ ಐ ಜಸ್ಟ್ ಲೆಫ್ಟ್, ಪ್ಯಾಕ್ ಮೈ ಬ್ಯಾಗ್ಸ್ ಆ್ಯಂಡ್ ಲೆಫ್ಟ್. ಸ್ವಲ್ಪನೂ ಇವಾಗ ಶೆಕೆ ಅಂತ ಅಷ್ಟು ಅನಿಸ್ತಾ ಇಲ್ಲ. ಸೊ ಇಲ್ಲಿ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಲೆಟ್ಸ್ ಗೋ ಅಹೆಡ್. ಯಾರು ಇರಲಿಲ್ಲ ಅಂತ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನಿಲ್ಸಿದ್ರೆ ಒಂದು 20 ಜನ ಬಂದು ನಿಲ್ಲಿಸ್ಬಿಟ್ರು ಅಲ್ಲಿ. ಎನಿವೇಸ್, ನಮ್ಮದೇ ಆದ ಇನ್ನೂ ಒಂದು ಸ್ಪಾಟನ್ನು ಹುಡುಕುವ. ಅದರಲ್ಲಿ ಏನಿದೆ? ಆ್ಯಕ್ಚುಲಿ ಮುಂಚೆ ಐ ಥಿಂಕ್ ಪೂರ್ಣಚಂದ್ರ ತೇಜಸ್ವಿ ಅವರು ಅನಿಸುತ್ತೆ, ನಾ ಕಂಡ ಮಲೆನಾಡು ಅಂತ ಒಂದು ಬುಕ್ ಓದಿದ ನೆನಪು ನನಗೆ. ರೈಟರ್ ಯಾರು ಅಂತ ಗೊತ್ತಿಲ್ಲ, ಬಟ್ ಅವಾಗ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಏನಿದು ನಾ ಕಂಡ ಮಲೆನಾಡು ಅಂತ. ಅವರ ಬರೆದಿರೋ ಜನರೇಷನ್ನಿಂದ ನಮ್ಮ ಜನರೇಷನ್ನಿಗೆ ಏನೇನು ಬದಲಾವಣೆ ಆಗಿತ್ತು, ಅವರ ಹಳೆಯ ಕಾಲದ ರೀತಿ ರಿವಾಜಾಗಿರಬಹುದು ಅಥವಾ ನೇಚರ್ ಆಗಿರ್ಬೋದು, ಪ್ಯೂರೆಸ್ಟ್ ವಾಟರ್ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹಳ್ಳಿಯ ಜೀವನ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ ಆ ಬುಕ್ಕು. ಅದರಲ್ಲಿ ಹೇಗಿದೆ ಅಂದರೆ ಒಂದು ಸಣ್ಣ ಒಲೆ ಹಚ್ಚೋದ್ರಿಂದ ಹಿಡಿದು ಪ್ರತಿ ಒಂದು ವಿಷಯನೂ ನಿಮಗೆ ಗೊತ್ತಾಗುತ್ತೆ. ನಮ್ಮ ಜನ್ರೇಷನಿಗೂ ಅವರ ಜನ್ರೇಷನಿಗೂ ಅಷ್ಟೊಂದು ಡಿಫ್ರೆನ್ಸ್ ಇರಲಿಲ್ಲ. ನೀವು ಬೆಂಗಳೂರು ಮೈಸೂರು ಅಂತ ಸಿಟಿಲಿ ಇಲ್ಲ ಅಂದಿದ್ರೆ, ನಾನು ಹುಟ್ಟಿ ಬೆಳೆದಿದ್ದು ಸಕಲೇಶಪುರ ಅಲ್ಲ. ಇದನ್ನೆಲ್ಲ ನಾನು ನೋಡಿಕೊಂಡು ಹುಟ್ಟಿ ಬೆಳೆದಿರೋದು. ಇಲ್ಲೆಲ್ಲ ಅದು ಎಷ್ಟೋ ಸಲ ಓಡಾಡಿದ್ದೀವಿ ಅಪ್ಪನ ಜೊತೆ, ಫ್ಯಾಮಿಲಿ ಜೊತೆ ಆ್ಯಂಡ್ ಆಲ್ ದಟ್, ರೈಟ್? ಸೊ ಹಾಗಾಗಿ ನಮಗೆ ಅಷ್ಟು ಡಿಫ್ರೆನ್ಸ್ ಏನು ಅನಿಸ್ತಾ ಇರಲಿಲ್ಲ. ಆದರೆ ಇವಾಗ ಏನು ನೋಡ್ತಾ ಇದ್ದೀವಲ್ಲ, ಇದು ಒಂಥರ ನಿಜವಾಗ್ಲೂ ಹೊರಾರ್ ಶೋ ಅಂತ ಹೇಳಬಹುದು. ಏನಪ್ಪ ಇವಳು ಹೊರಾರ್ ಶೋ ಅಂತಿದ್ದಾಳೆ ಅಂತಂದರೆ, ಅರ್ಬನೈಸೇಷನ್ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಿ ಅಬ್ಸಲ್ಯೂಟ್ಲಿ ಗುಡ್. ಬಟ್ ಆದರೆ ವಾಟ್ ಇಟ್ ಡಸ್ ಟು ಅವರ್ ನೇಚರ್ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಬಿಡುತ್ತೆ. ಇರಲಿ, ಒಳ್ಳೊಳ್ಳೆ ರೋಡ್ ಮಾಡಿದ್ದಾರೆ, ಆದರೆ ರೋಡ್ ಜೊತೆ ಇದ್ದಿದ್ದ ಮರ ಗಿಡಗಳು ಮಾಯ ಆಗಿದೆ. ಪಕ್ಷಿ ಪ್ರಾಣಿಗಳಿಲ್ಲೆಲ್ಲ ಬಂದರೆ ಏನು ಕೇಳ್ತಾ ಇದ್ವೋ ಅದೆಲ್ಲ ಮಾಯ ಆಗಿ ಇವಾಗ ಬರೀ ಈ ಟ್ರಾಫಿಕ್ಕಿನ ಸೌಂಡೇ ಕೇಳುತ್ತೆ. ಇಲ್ಲೆಲ್ಲ ಎಷ್ಟು ಆವಾಗ ಮರ ಗಿಡ ಎಲ್ಲ ಮುಚ್ಚಿ ಹೋಗಿತ್ತು ಅಂತಂದರೆ ಹೇಳ್ಕೊಳ್ಳೋಕ್ಕೆ ಅಂತ ಮಾತ್ರ ಅಲ್ಲ,
ಇಲ್ಲೆಲ್ಲ ಬಿಸಿಲನ್ನು ನೋಡಿದ್ದೇ ನೆನಪಿಲ್ಲ ನಮಗೆ. ಬಟ್ ಆದರೆ ಎಷ್ಟು ಚೇಂಜಸ್ ಆಗಿದೆ ಅಂದರೆ, ನಮ್ಮ ಬೆಂಗಳೂರಲ್ಲೂ 33 ಡಿಗ್ರಿ ಅಂತೆ, ಇಲ್ಲೂ 33 ಡಿಗ್ರಿ ಅಂತೆ ರೀ. ಮಲೆನಾಡಿಗೂ ಬೆಂಗಳೂರಿಗೂ ಏನು ಡಿಫ್ರೆನ್ಸೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಬೇಜಾರಾಗುತ್ತೆ ಅಫ್ಕೋರ್ಸ್, ಬಟ್ ಇದಕ್ಕೆ ಅವರು ಇವರು ಯಾರೂ ಕಾರಣ ಅಲ್ಲ, ನಮ್ಮಂಥ ಕಚಡ ಜನಗಳೇ ಕಾರಣ. ಎನಿವೇಸ್, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ ಬಂದಿರೋದು. ಇವಾಗ ಒಂದು ಸಣ್ಣ ರೆಸ್ಟ್ ಆಯಿತು. ಸೊ ಇನ್ನು ಇಲ್ಲಿಂದ 1.5-2 ಗಂಟೆಗಳ ಕಾಲ ನಾನು ಹೋಗ್ತಾ ಇದ್ದೀನಿ ಕಂಬಳ ನೋಡೋಕ್ಕೆ. ಸೊ ಎಕ್ಸೈಟೆಡ್, ಲೆಟ್ಸ್ ಗೋ. ಏನು ಕ್ರಿಬ್ ಮಾಡೋಂಗೆ ಇಲ್ಲ ಅಲ್ಲ. ನಮ್ಮ ಘಾಟ್ ಬಂದು ಘಾಟೆ ಸರಿ ಸೊಳ್ಳೆ ಕಚ್ಚು. ಅಯ್ಯೋಯ್ಯೋ, ನನಗೆ ಇದ್ರದ್ದೆಲ್ಲ ಎಷ್ಟು ನೆನಪಿದೆ ಅಂದರೆ, ಈ ಜಾಗದಲ್ಲೆಲ್ಲ ಮಳೆಗಾಲದಲ್ಲಿ ಫುಲ್ ವಾಟರ್ಫಾಲ್ಸ್ ಆಗಿಬಿಟ್ಟಿರತ್ತೆ. ಇವಾಗೆಲ್ಲ ಈ ಥರ ಚರಂಡಿ ಗಿರಂಡಿ ಎಲ್ಲ ಮಾಡಿದ್ದಾರೆ. ಮುಂಚೆ ಚರಂಡಿ ಗಿರಂಡಿ ಏನೂ ಇಲ್ಲ. ಇಲ್ಲಿ ನೋಡಿ, ಈ ಥರ ಎಲ್ಲ ಇವಾಗ ಫಾರೆಸ್ಟ್ ರೋಡ್ ಎಲ್ಲ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ಆವಾಗ ಇದೆಲ್ಲ ಒಂಥರ ಭಯ ಪಡಿಸೋ ಅಂಥ ಜಾಗ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಲ್ಲೆಲ್ಲ ಬೆಳಿಗಿನ ಜಾವ ಬಸ್ಸಲ್ಲಿ ಬರ್ತಿದ್ವಲ್ಲ, ಅಲ್ಲೆಲ್ಲ ಪೂರ್ತಿ ಏನೂ ಕಾಣಿಸ್ತಾ ಇರಲಿಲ್ಲ. ಎವ್ರಿ ಟೈಮ್ ಮಂಜಾಗ್ತಿತ್ತು. ಈ ಏರಿಯಾದಲ್ಲಿ ನಾವು ಈ ಥರ ಎಲ್ಲ ಬಿಸಿಲು ನೋಡಿರೋದೇ ನನಗಂತೂ ನೆನಪಿಲ್ಲ. ನಾವು ಬೈಕಲ್ಲಿ ಮಂಜ್ರಬಾದ್ ಫೋರ್ಟ್ ಆಗಿರ್ಬೋದು, ಅಥವಾ ಇಲ್ಲಿ ಬ್ಯೂಟಿ ಸ್ಪಾಟ್ ಆಗಿರ್ಬೋದು, ಬಿಸ್ಲೆ ಘಾಟ್ ಆಗಿರ್ಬೋದು, ಇಲ್ಲ ಅಂದರೆ ಈವನ್ ಫಾರ್ ಆ್ಯಸ್ ಅ ಮ್ಯಾಟರ್ ನಾವು ಸುಬ್ರಹ್ಮಣ್ಯ ಕೂಡ ಬೈಕಲ್ಲೇ ಬರ್ತಾಯಿದ್ವಿ ಅವಾಗ. ಸೊ ಸುಮಾರು ಜನ ಕೇಳ್ತಿರಲ್ಲ, ಬೈಕ್ ಹುಚ್ಚ ಹೆಂಗೆ ಅಂತ. ಮನೆಯಲ್ಲೇ ಇಡ್ಸಿರೋದು ಬಾಸ್, ಆಮೇಲೆ ಬೈಯಕ್ಕೆ ಶುರು ಮಾಡಿದರು, ಏನಕ್ಕೆ ಬೈಕ್ ಓಡಿಸ್ತೀಯಾ ಅಂತ. ಬಟ್ ಐ ಸೀನ್ ಆಲ್ಮೋಸ್ಟ್ ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ ರೈಡ್ ಬೈಕ್. ಆ್ಯಂಡ್ ಬೈಕಿಂಗ್ ಅನ್ನೋದು ಈ ಥರ ಲೈಕ್ ನಾನಿವಾಗ ಏನು ಟ್ರಾವೆಲ್ ಆ್ಯಂಡ್ ಇದಕ್ಕೆ ಮಾಡ್ತೀನಲ್ಲ, ಆ ಥರ ಅಲ್ಲ. ಇಟ್ ಯೂಸ್ ಟು ಬಿ ಫಾರ್ ಡೈಲಿ ವರ್ಕಿಗೇನೇ ಆಗಿತ್ತು. ಭೂಮಿಯಲ್ಲಿ ಹೃದಯ ಇಡುವೆ ನೀನಿಡುವೆ, ಓ ಗೆಳತಿ ಹೇಳುವೆಯ. ನನಗಂತೂ ಈ ರೋಡು ತುಂಬ ಇಷ್ಟ. ಎಷ್ಟು ಸಲ ಬಂದ್ರೂ ಐ ಟೇಕ್ ಮೈ ಓನ್ ಟೈಮ್. ಇಲ್ಲಿಂದ ಶಿರಾಡಿ ಘಾಟ್ವರೆಗೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹಾಡೇ ಹೇಳ್ಕೊಂಡು ಹೋಗ್ತೀನಿ. ಇಟ್ ಬ್ರಿಂಗ್ಸ್ ಬ್ಯಾಕ್ ಆಲ್ ದ ಮೆಮೊರೀಸ್ ಈಗಂತೂ ಇನ್ನೊಂದು ಸ್ವಲ್ಪ ಜಾಸ್ತಿ ಎಮೋಷ್ನಲ್ಲೇ ಅನಿಸುತ್ತೆ. ಯಾಕೆಂದರೆ ನಾನು ಹೋಗುವಾಗೆಲ್ಲ 2 ಬೈಕಲ್ಲಿ ಹೋಗ್ತಾಯಿದ್ವಿ. ನಾನು ಅಪ್ಪ ಅಮ್ಮ ಒಂದು ಬೈಕಲ್ಲಿ, ನಾನೀಗ ಟ್ಯಾಂಕ್ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ದೆ. ಅಣ್ಣ ಮತ್ತು ಈ ಮಾಮ ಒಂದು ಬೈಕಲ್ಲಿ ಬರ್ತಾಯಿದ್ರು. ಅಣ್ಣ ಆವಾಗಲೇ ಆಲ್ಮೋಸ್ಟ್ 7th 8th ಸ್ಟ್ಯಾಂಡರ್ಡಲ್ಲೇ ಬೈಕೆಲ್ಲ ಕಲಿಯೋಕ್ಕೆ ಶುರು ಮಾಡ್ದೆ. ನನಗೆ ಮುಟ್ಟಕ್ಕೂ ಬಿಡ್ತಾ ಇರಲಿಲ್ಲ. ಹಲೋ ಕೋತಿ ಮಂಗಣ್ಣ. ಓ ಲುಕ್ ಎಟ್ ದಟ್, ಸಚ್ ಎ ಸ್ಮಾಲ್ ಬೇಬಿ. ಓ ಬಿಸ್ಕೆಟ್ ಹಾಕಿದ್ದಾರೆ ಯಾರೋ. ಛೀ, ವಾಟ್ ಅ ಲೋಫರ್ಸ್. ಮಂಗಗಳಿಗೆ ಫೀಡ್ ಮಾಡಬೇಡ್ರಪ್ಪ ಅಂದ್ರೂ ಫೀಡ್ ಮಾಡ್ತಾರಲ್ಲ. ಸೊ ವಾಟ್ ಐ ವಾಸ್ ಸೇಯಿಂಗ್ ವಾಸ್, ನಾನು ಇಲ್ಲಿ ಕೂತ್ಕೊಂಡು ಫುಲ್ ಎಲ್ಲ ನೋಡ್ತಿದ್ದೆ. ಆವಾಗ ಇನ್ನೇನು ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಕಾನ್ಸೆಪ್ಟೇ ಇರಲಿಲ್ಲ.
ಸೊ ಇಮ್ಯಾಜಿನ್ ಫ್ರಾಕ್ ಹಾಕ್ಕೊಂಡು ಅವಾಗೆಲ್ಲ ಏನೇನು ಪ್ಯಾಂಟ್ ಗೀಂಟೆಲ್ಲ ಇರಲಿಲ್ಲ, ಫ್ರಾಕು ಹಾಕ್ಕೊಂಡು ಟ್ಯಾಂಕ್ ಮೇಲೆ ಕೂತ್ಕೊಂಡು ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಅಲ್ಲಿಂದ ಯಾವಾಗಲೂ ವಾಪಸ್ ಹೋಗಬೇಕಾದ್ರೆ ಬಿಸಿಲೆ ಮೇಲೆ ಹೋಗ್ತಾ ಇದ್ವಿ. ಹೋ, ವಾಟ್ ಮೆಮೊರೀಸ್ ಮ್ಯಾನ್. I definitely miss my dad. Anyways, I think he is in a amazing, better place. Looking at all the tarles that we are doing here. Let's continue. Finally, I'm another 8 kilometer away ಇದ್ದೀನಿ. ಇಲ್ಲೆಲ್ಲ ಕಡೆನೂ ಬರೀ ಕಂಬಳದ್ದೇನೆ ಪೋಸ್ಟರ್ಸ್ ಹಾಕಿದ್ದಾರೆ. ಮೂಡೂರು, ಪಡೂರು, ಬಂಟ್ವಾಳ, ಕಂಬಳ. ನೋಡಿ ಎಷ್ಟು ಪೋಸ್ಟರ್ಸ್ ಹಾಕಿದ್ದಾರೆ ಅಂತ. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅಂತೆ. ಮೋಸ್ಟ್ಲಿ ಎಲ್ಲ ಇವಾಗ ಸಂಜೆ ಬರ್ತಿದ್ದಾರೆ ಅನಿಸುತ್ತೆ. ಅದಕ್ಕೆ ಎಲ್ಲ ಕಡೆನೂ ಕಂಪ್ಲೀಟಾಗಿ ಪೊಲೀಸ್ ಆ್ಯಂಡ್ ಬಂದೋಬಸ್ತು. Let's see. Finally 6:55 ಟೈಮ್ ಇವಾಗ. ಅಲ್ಲಿಂದ ಬೆಂಗಳೂರಿಂದ ಬೆಳಿಗ್ಗೆ 11 ಗಂಟೆಗೆ ಹೊರಟು ಮನೆಗೆ ಹೋಗಿ ಊಟ ಮಾಡಿಕೊಂಡು ಈಗ ರೀಚ್ ಆಗಿದ್ದೀನಿ. ಸರಿ ಹಶ್ವಾಗಿತ್ತು. ಅಮ್ಮಂಗೆ ಮನೆ ಊಟ ಅಡುಗೆ ಮಾಡಿ ಅಂತಂದರೆ ಅವರು ಫುಲ್ ಕೆಂಪಕ್ಕಿ ಅನ್ನ ಮಾಡಿದರು. ಕೆಂಪಕ್ಕಿ ಫುಲ್ ಸೂಪರ್ ಬೇಗ ಡೈಜೆಷನ್ ಆಗೋಗುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಹಶ್ವಾಗೋಗಿತ್ತು. ಹಾಗಾಗಿ ಇಲ್ಲೇ ಒಂದು ಜೈನ್ ಟೆಂಪಲ್ ಇದೆ, ಅಲ್ಲಿ ದೋಸೆ ಕೊಟ್ಟಿದ್ದಾರೆ. ಐ ಮೀಟಿಂಗ್ ದೋಸೆ. ನಾನು ಮೋಸ್ಟ್ಲಿ ಸ್ಮಾಲ್ ಸ್ಕೇಲ್ ಕಂಬಳ ಅಂದ್ಕೊಂಡಿದ್ದೆ, ಬಟ್ ದಾರಿಲಿ ಬರ್ತಾ ನೋಡಿದ್ವಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಬರ್ತಾ ಇದ್ದಾರೆ. ಹಾಗಾಗಿ ಇಟ್ ಇಸ್ ಗೋನ್ ಬಿ ವೆರಿ ಕ್ರೌಡೆಡ್. ಅದಕ್ಕೆ ಇಲ್ಲಿ ಲೋಕಲ್ದಿಂದ ಸ್ವಲ್ಪ ಹೆಲ್ಪ್ ಕೇಳಿದೆ. ತರಿಸಿ ಇನ್ಕೇಸ್ ಯಾರಾದರೂ ಸಿಗ್ತಾರೇನೋ ಇಲ್ವೋ ಅಂತ. ಇಲ್ಲಾಂದರೆ ಐ ಫಿಗರ್ ಇಟ್ ಔಟ್. ಶೇಕೆ ಮಾತ್ರ ಕಿತ್ತು ಹೋಗಿದೆ, ಬಟ್ ದೋಸೆ ಅಂತೂ ಎಮ್ಮೆ ಆಗಿದೆ. ತಿಂದು ಫ್ರೆಶ್ ಆಗಿ ಕಂಬಳ ನೋಡಕ್ ಹೋಗೋಣ. ಬಲ್ Pero